ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಗಳಿಂದ ಆಯ್ದುಕೊಂಡಂತ ಒಂದಷ್ಟು ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಸ್ನೇಹಿತರೆ, ಆರ್ಬಿಟ್ರರಿ ಅಂತಂದ್ರೆ ಮನ ಬಂದಂತೆ ಸ್ವೇಚ್ಛಾಚಾರವಾಗಿ ವರ್ತಿಸೋದು ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳೋದು. ಉದಾಹರಣೆಗೆ, SSLC ಮುಗೀತು ನಿಮ್ದು, ಈಗ ಕಾಲೇಜಿಗೆ ಹೆಜ್ಜೆಯನ್ನ ಇಡ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ, ಏನ್ ಸ್ಟಡಿ ಮಾಡ್ತೀಯಾ, ಏನ್ ನಿಂದು ಪ್ಯಾಷನ್ನು, ಇದ್ರ ಬಗ್ಗೆ ಏನೂ ಕೇಳದೆ ಅವರೇ ನಿರ್ಧಾರ ತೆಗೆದುಕೊಳ್ಳೋದು ಏನಿದೆ ಮನ ಬಂದಂತೆ ಸ್ವೇಚ್ಛಾಚಾರವಾಗಿ, ಏ ನೀನ್ ಸೈನ್ಸೇ ಮಾಡ್ಬೇಕು, MBBS ಮಾಡ್ಬೇಕು, ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು, ಈ ರೀತಿ ಒಂದ್ ರೀತಿ ನಿರಂಕುಶವಾಗಿ ಹಿಟ್ಲರ್ ತರ ವರ್ತಿಸೋದು ಏನಿದೆ ಸ್ನೇಹಿತರೆ, ಇದಕ್ಕೆ ಆರ್ಬಿಟ್ರರಿ ಅಂತ ಕರಿತೀವಿ. ಮನ ಬಂದಂತೆ ಸ್ವೇಚ್ಛಾಚಾರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದು. ಈಗ ಹೆಡ್ಲೈನ್ ನ ಗಮನಿಸಿ. ಮಮತಾ ಬ್ಯಾನರ್ಜಿ, ವೆಸ್ಟ್ ಬೆಂಗಾಲ್ ನ ಮುಖ್ಯಮಂತ್ರಿ, ಈಗ ಬೀದಿಗೆ ಇಳಿದು ಕೇಂದ್ರ ಸರ್ಕಾರದ ಒಂದು ಒಂದು ಅಂಗ ಸಂಸ್ಥೆಯಾದ ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂತ ಒಂದು ಸಂಸ್ಥೆ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದಾರೆ, ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಕೇಂದ್ರ ಸರ್ಕಾರ, ಎಸ್ಪೆಷಲಿ ಹೋಮ್ ಮಿನಿಸ್ಟರು, ಈ ಇಡಿನ ಇದ್ರ ಕೆಲಸ ಫ್ರೆಂಡ್ಸ್, ಬ್ಲ್ಯಾಕ್ ಮನಿ ಬಗ್ಗೆ, ಟ್ಯಾಕ್ಸ್ ವಿಚಾರದಲ್ಲಿ, ಟ್ಯಾಕ್ಸ್ ಕಟ್ಟೆ ದುಡ್ಡನ್ನ ಇಟ್ಕೊಂಡಿರ್ತಾರಲ್ಲ, ಇಂತಹ ವಿಷಯಗಳ ಬಗ್ಗೆ ತನಿಖೆಯನ್ನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಕೊಡೋದು ಇದ್ರ ಕೆಲಸ. ಯಾರು ಬ್ಲ್ಯಾಕ್ ಮನಿ ಮಾಡ್ತಾ ಇರ್ತಾರೋ ಅವರ ವಿರುದ್ಧ ಈ ಸಂಸ್ಥೆ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಸೊ ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ ನ ಒಂದು ಒಂದು ಕಂಪನಿಗೆ, ಒಂದು ಸಂಸ್ಥೆಗೆ ಈ ತಂಡ ಹೋಗಿದ್ದಾಗ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಅವ್ರನ್ನ ತೊಡೆದು ಒಂದು ಭಾಷಣವನ್ನ ಕೊಡ್ತಾರೆ. ಕೊಡ್ತಾ ಈ ಪದವನ್ನ ಬಳಸ್ತಾರೆ, ಆರ್ಬಿಟ್ರರಿ. ಕೇಂದ್ರ ಸರ್ಕಾರ ಈ ಇಡಿನ ಒಂದು ರೀತಿ ಅಸ್ತ್ರವಾಗಿ ಮನ ಬಂದಂತೆ ಸ್ವೇಚ್ಛಾಚಾರವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಇರತಕ್ಕಂತ ವಿರೋಧ ಪಕ್ಷಗಳ ವಿರುದ್ಧ ಬಳಸ್ತಾ ಇದೆ, ಯೂಸ್ ಮಾಡ್ತಾ ಇದೆ, ಮನ ಬಂದಂತೆ ಆರ್ಬಿಟ್ರರಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನ, ಒಂದು ಭಾಷಣವನ್ನ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಆರ್ಬಿಟ್ರರಿ ಅಂತಂದ್ರೆ ಮನ ಬಂದಂತೆ ನಿರಂಕುಶವಾಗಿ ಸ್ವೇಚ್ಛಾಚಾರವಾಗಿ ವರ್ತಿಸುವುದು ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳುವುದು. ಸ್ನೇಹಿತರೆ, ಮುಂದಿನ ಹೆಡ್ಲೈನ್ ನಲ್ಲಿ ಎರಡು ಪದಗಳಿದೆ, ಒಂದು ವರ್ಡಿಕ್ಟ್, ಮತ್ತೊಂದು ಚಾಪ್. ಫಸ್ಟ್ ಚಾಪ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಚಾಪ್ ಅಂತಂದ್ರೆ ಕತ್ತರಿಸು, ಕಟ್ ಮಾಡೋದು. ಅಮ್ಮ ಸಾಂಬಾರ್ ಮಾಡೋದಕ್ಕಿಂತ ಮುಂಚೆ ತರಕಾರಿಗಳನ್ನ ಏನ್ ಮಾಡ್ತಾರೆ, ಚಕ್ 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 ಕಟ್ ಮಾಡ್ತಾರೆ, ಚಾಪ್. ವರ್ಡಿಕ್ಟ್ ಅಂತಂದ್ರೆ ಈ ಕೋರ್ಟು, ನ್ಯಾಯಾಲಯ ಸಾಕ್ಷಿಗಳನ್ನ ಪರಿಶೀಲಿಸಿದ ನಂತರ ಅಂತಿಮವಾಗಿ ನೀಡತಕ್ಕಂತಹ ತೀರ್ಪೇನಿದೆ, ಜಡ್ಜ್ಮೆಂಟ್ ಏನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ವರ್ಡಿಕ್ಟ್ ಅಂತ ಕರೀತಾರೆ. ಹೆಡ್ಲೈನ್ ನ ಗಮನಿಸಿ. ಡೆಲ್ಲಿಯಲ್ಲಿ ಒಂದು ಹೈದರ್ ಅಲಿ ರೋಡ್ ಅಂತ ಇದೆ. ಆ ರೋಡಿನಲ್ಲಿ ಸುಮಾರು 40 ಮರಗಳನ್ನ, ಎಷ್ಟು 40 ಟ್ರೀಸ್ ಕಟ್ ಮಾಡಲಾಗಿತ್ತು, ಕತ್ತರಿಸಲಾಗಿತ್ತು, ಚಾಪ್ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೆಲ್ಲಿ ಹೈಕೋರ್ಟ್ DH ಅಂತ ಇದೆ, ಒಂದು ತೀರ್ಪನ್ನ, ವರ್ಡಿಕ್ಟ್ ಅನ್ನ ನೀಡಿತ್ತು ಮುಂಚೆನೆ. ಅದನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕನ್ಸಿಡರ್ ಮಾಡಿದೆ. ಈ ತೀರ್ಪಿನಲ್ಲಿ ಯಾವುದೇ ತಪ್ಪಿಲ್ಲ, ಓಕೆ, ಎಲ್ಲ ಲೀಗಲ್ ಪ್ರೊಸೀಡಿಂಗ್ಸ್ ಅನ್ನ ಫಾಲೋ ಮಾಡಿ ಅಲ್ಲಿನ ಅಥಾರಿಟೀಸ್ ಈ ನಿರ್ಧಾರವನ್ನ, 40 ಮರಗಳನ್ನ ಚಾಪ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಸ್ನೇಹಿತರ, ಚಾಪ್ ಅಂತಂದ್ರೆ ಕತ್ತರಿಸು, ವರ್ಡಿಕ್ಟ್ ಅಂತಂದ್ರೆ ನ್ಯಾಯಾಲಯ ನೀಡತಕ್ಕಂತ ಅಂತಿಮ ತೀರ್ಪು. ಸ್ನೇಹಿತರೆ, ಮುಂದಿನ ಪದ ಅಫ್ಲೋಟ್. ಅಫ್ಲೋಟ್ ಅಂತಂದ್ರೆ, ಈಗ ನಿಮ್ಗೆ ಜಾಬ್ ಇಲ್ಲ, ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಬ್ಯಾಂಕ್ ಅಕೌಂಟು 0, ಇಂತಹ ಕಷ್ಟದ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ನೀವು ಬದುಕ್ತಾ ಇದ್ರೆ, ಸರ್ವೈವ್ ಆಗ್ತಾ ಇದ್ರೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಅಫ್ಲೋಟ್ ಅಂತ ಕರಿತೀವಿ. ಸೊ ಅಫ್ಲೋಟ್ ಅಂತಂದ್ರೆ ಕಷ್ಟದ, ಸಂದಿಗ್ಧದ ಪರಿಸ್ಥಿತಿಯಲ್ಲಿ, ಕಷ್ಟದಲ್ಲಿ ಬದುಕೋದೇನಿದೆ, ಸರ್ವೈವ್ ಆಗೋದೇನಿದೆ ಸ್ನೇಹಿತರೆ, ಇದಕ್ಕೆ ಅಫ್ಲೋಟ್ ಅಂತ ಕರಿತೀವಿ. ಈ PVR ಇಂತಹ ಥಿಯೇಟರ್ಗಳು ಬಂದ ಮೇಲೆ ಮುಂಚೆ ಇದ್ದಂತಹ ಈ ಲೋಕಲ್ ಥಿಯೇಟರ್ಗಳು, ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಪ್ರಭಾ ಟಾಕೀಸು, ವುಡ್ಲ್ಯಾಂಡ್ಸು, ಇಂತಹ
ಥಿಯೇಟರ್ಗಳು ಏನಾಗ್ತಾ ಇದೆ ಈಗ, ಕಷ್ಟದಲ್ಲಿ ಬದುಕ್ತಾ ಇದಾವೆ, ಅಫ್ಲೋಟ್ ಆಗ್ತಾ ಇದಾವೆ. ಈ ರಂಗಾಯಣ ಥಿಯೇಟರ್ಗಳ ಸನ್ನಿವೇಶವೂ ಕೂಡ ಇದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಈ ಹೆಡ್ಲೈನ್ ಅದ್ರ ಬಗ್ಗೆನೆ. ಯಂಗ್ಸ್ಟರ್ಸ್ಗಳು ರಂಗಾಯಣ ಥಿಯೇಟರ್ಗಳಿಗೆ ಬರ್ತಾ ಇರೋದು ತೀರಾ ಕಡಿಮೆ ಆಗಿದೆ. ಸೊ ಇದರಿಂದಾಗಿ ಈ ರಂಗಾಯಣ ಸಂಸ್ಥೆಗಳು, ಈ ನಾಟಕ ಕೇಂದ್ರಗಳು ಒಂದು ರೀತಿ ತುಂಬಾ ಸ್ಟ್ರಗಲ್ ಪಡ್ತಾ ಇದಾವೆ ಸರ್ವೈವ್ ಆಗೋದಕ್ಕೆನೆ. ಇಂತಹ ಸನ್ನಿವೇಶಕ್ಕೆ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಅಫ್ಲೋಟ್ ಅಂತ ಕರೀತಾರೆ. ಸ್ನೇಹಿತರೆ, ಈ ದಿನದ ಕಡೆಯ ಪದ ಇನ್ಸೆಕ್ಟಿಸೈಡ್. ಅಂತಂದ್ರೆ ರೈತರು ತಮ್ಮ ಬೆಳೆಗಳನ್ನ ಸಂರಕ್ಷಿಸಿಕೊಳ್ಳೋದಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ ಬಳಸ್ತಕ್ಕಂತಹ ಈ ಕೆಮಿಕಲ್ಸ್ ಏನಿದೆ, ರಾಸಾಯನಿಕ ಕೆಮಿಕಲ್ಸ್ಗಳು, ರಾಸಾಯನಿಕ ಔಷಧಿಗಳು, ಇದಕ್ಕೆ ಇಂಗ್ಲಿಷ್ ನಲ್ಲಿ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಸೊ ಇನ್ಸೆಕ್ಟಿಸೈಡ್ ಅಂತಂದ್ರೆ ರಾಸಾಯನಿಕ ಕೆಮಿಕಲ್ಸ್, ಔಷಧಿ. ಸ್ನೇಹಿತರೆ, ಈ ಹೆಡ್ಲೈನ್ ಹೇಳುತ್ತೆ, ರೈತರ ಸಾವಿಗೆ ಕಾರಣವಾದಂತಹ ಅನೇಕ ಕೀಟನಾಶಕಗಳು, ಈ ಕೆಮಿಕಲ್ಸ್ಗಳು, ರಾಸಾಯನಿಕ ಔಷಧಿಗಳು ಇನ್ನೂ ಕೂಡ ಮಾರುಕಟ್ಟೆಯಲ್ಲಿ ಮಾರಲಾಗ್ತಾ ಇದೆ. ಅವನ್ನ ಬ್ಯಾನ್ ಮಾಡಿದೆ ಸರ್ಕಾರ. ಆದ್ರೂ ಕೂಡ ಅದನ್ನ ಇಲ್ಲೀಗಲ್ ಆಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗ್ತಿದೆ ಅಂತ ಈ ಹೆಡ್ಲೈನ್ ಹೇಳುತ್ತೆ. ಸೊ ಇನ್ಸೆಕ್ಟಿಸೈಡ್ ಅಂತಂದ್ರೆ ಕೀಟನಾಶಕ, ಕೀಟಗಳನ್ನ ಸಾಯಿಸೋದಕ್ಕೆ ಬಳಸ್ತಕ್ಕಂತಹ ಕೆಮಿಕಲ್ಸ್. ಸ್ನೇಹಿತರೆ, ಈ ದಿನದ ಪ್ರಶ್ನೆ, ರಸ್ತೆ ನಿರ್ಮಾಣಕ್ಕಾಗಿ ಸರ್ಕಾರ ಅನೇಕ ಮರಗಳನ್ನ ಕತ್ತರಿಸ್ತು. ಸ್ನೇಹಿತರೆ, ಕತ್ತರಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ವರ್ಡಿಕ್ಟ್, ಇನ್ಸೆಕ್ಟಿಸೈಡ್, ಅಫ್ಲೋಟ್, ಚೋಪ್. ಸರಿಯಾದ ಉತ್ತರವನ್ನ, ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಲ್ಲಿಗೆ ತರಗತಿಯನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತಷ್ಟು ಹೊಸ ಪದಗಳೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಮಯಕ್ಕಾಗಿ ಧನ್ಯವಾದಗಳು.